ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದ ಹಂಚಿಕೆಯ ವಿಷಯ ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿದೆ ಬಂಧುಗಳೇ, ಸಾಮಾನ್ಯವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋಗಲಿ, ಯಾವುದೇ ವ್ಯಕ್ತಿಗಳು ಸಿಗಲಿ, ಮನುಷ್ಯನಿಗೆ ಈ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಕತ್ತಿಂದ ಮೇಲ್ಭಾಗ ಉತ್ತರ ಪ್ರದೇಶ ಆಯಿತು ಅಂತಂದರೆ ಈ ಮಧ್ಯಭಾಗವನ್ನು ಮಧ್ಯಪ್ರದೇಶ ಅಂತ ಕರಿತೀವಿ. ಅಲ್ಲಿಯ ತೊಂದರೆಗಳೇ ಜಾಸ್ತಿ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಅಜೀರ್ಣ ಸಿಕ್ಕಾಪಟ್ಟೆ. ಯಾರನ್ನೇ ಕೇಳೋಕ್ಕೋಗಲಿ, ನನಗೆ ಜೀರ್ಣಶಕ್ತಿ ಸರಿ ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಯಾರು ಕೇಳಲಿ ಮೊದಲು ಹೇಳೋದು ಅದೇನೆ. ಅವನು ಬಡವ ಇರ್ಬೋದು, ಸಾಹುಕಾರ ಇರ್ಬೋದು, ಅಥವಾ ಮಧ್ಯಮ ವರ್ಗ ಇರ್ಬೋದು, ಪ್ರತಿಯೊಬ್ಬರು ಕೂಡ ಸಾಮಾನ್ಯವಾಗಿ ಅನುಭವಿಸ್ತಿರೋಂಥ ತೊಂದರೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತು ಅಜೀರ್ಣ. ಹೇಗೆ? ಕಾರಣ, ನಾವು ಬಾಯಿಂದ ಏನೇ ಹಾಕಲಿ, ಹೊರಗಡೆ ಹೋಗುವ ಮೊದಲು ಅಲ್ಲಿ ಪ್ರೋಸೆಸ್ ಆಗುವಂತಹ ಒಂದು ದೊಡ್ಡ ಫ್ಯಾಕ್ಟ್ರಿ ಇರೋದೇ ನಮ್ಮ ಈ ಮಧ್ಯಪ್ರದೇಶದಲ್ಲಿ. ನಾವು ಬಹಳ ಬೇಗ ನಿರ್ಲಕ್ಷಿಸದೇ ಆ ಮಧ್ಯಪ್ರದೇಶವನ್ನು. ಕಾರಣ, ಈ ಉತ್ತರ ಪ್ರದೇಶಕ್ಕೆ ಬಂದಾಗ ಸ್ನೋ, ಪೌಡರ್, ಮೇಕಪ್ ಎಲ್ಲವನ್ನ ಮಾಡ್ಕೋತೀವಿ. ಇನ್ನು ಕಾಲಿಗೆ ಸಾವಿರಾರು ರೂಪಾಯಿ ಬೆಲೆ ಬಾಳೋ ಶೂಗಳನ್ನು ಹಾಕೋತೀವಿ, ಒಳ್ಳೆ ಪ್ಯಾಂಟು, ಜೀನ್ಸು, ಸ್ಯಾರಿಗಳು ಪ್ರತಿಯೊಂದು ಗಮನಿಸ್ತಾ ಹೋಗ್ತಿರ್ತೀವಿ. ಆದರೆ ಈ ಮಧ್ಯಪ್ರದೇಶ ಹೊಟ್ಟೆಗೆ ಸಂಬಂಧವಂಥ ವಿಷಯಗಳನ್ನು ಹೆಚ್ಚಿಗೆ ನಿರ್ಲಕ್ಷಿಸ್ತಾ ಹೋಗ್ತಾ ಇರ್ತೀವಿ. ನಿಜವಾಗಲೂ ಅಜೀರ್ಣ ಅನ್ನೋದು ಇದೆಯಾ? ಮನುಷ್ಯಂಗೆ ಗೊತ್ತಿದೆ. ಯಾಕಂದರೆ ಮನುಷ್ಯ ಬಹಳ ಪ್ರಚಂಡ ಬುದ್ಧಿಜೀವಿ. ಅವನಿಗೆ ಇಂಥದಿಂದನೇ ಹೀಗಾಗುತ್ತೆ, ಇದು ತಿಂದರೆ ತೊಂದರೆ ಆಗುತ್ತೆ, ಇದು ತಿಂದರೆ ಅನಾನುಕೂಲ ಆಗುತ್ತೆ, ಪ್ರತಿಯೊಂದು ಗೊತ್ತಿದೆ. ಆದರೆ ಅದನ್ನು ಅವನು ಬಾಯಲ್ಲಿ ಕಂಟ್ರೋಲ್ ಮಾಡ್ದೇ, ಇಲ್ಲಿ ಒಂದು ಲಿವರ್ ಗೇಟ್ ಕೊಟ್ಟಿರ್ತಾರೆ ದೇವರು, ಅದನ್ನು ಕಂಟ್ರೋಲ್ ಮಾಡದೆ ಒಳಗೆ ತಳ್ತಾನೆ. ಅದು ಒಳಗಡೆ ಹೋಗಿ ನಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ವೈಜ್ಞಾನಿಕ ಒಂದು ವಿಶ್ಲೇಷಣೆ. ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರೋದು ಅದಲ್ಲ ಬಂಧುಗಳೇ. ನಾನು ನೋಡಿದಂತಹ ಒಂದು ವ್ಯಕ್ತಿ, ಒಂದು ಅಪ್ರತಿಮ ವ್ಯಕ್ತಿ ನಮ್ಮ ಜೀವನದಲ್ಲಿ ನೋಡಿದಂತಹ ಒಬ್ಬ ಟೀಚರ್. ಅವರು ಬಹಳ ದೇವರು ದಿಂಡರು ಎಲ್ಲ ಪೂಜೆ ಪುನಸ್ಕಾರಗಳಂತ ಮಾಡುವಂತಹ ವ್ಯಕ್ತಿ. ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲ, ಯಾವುದೇ ಔಷಧಿಗಳನ್ನು ತೊಗೊಂಡೇ ಇಲ್ಲ ಅವರು ಇವತ್ತಿಗೂ ಕೂಡ. ಯಾವುದೇ ಸಿಗರೇಟು, ಬೀಡಿ, ಡ್ರಿಂಕ್ಸ್, ನಾನ್ ವೆಜ್ಜು ತೊಗೊಂಡಿಲ್ಲ. ಆಹಾರನೂ ಕೂಡ ಬಹಳ ನಿಯಮಿತವಾಗಿ ತಪಸ್ಸಿನಂತೆ ಶುದ್ಧವಾಗಿ ತಗೊಳ್ಳೋಂತಹವರು. ಆದರೆ ಅವರು ಕೂಡ ಒದ್ದಾಡ್ತಾ ಇದ್ದಾರೆ ಅಜೀರ್ಣ ಮತ್ತು ಗ್ಯಾಸ್ಟ್ರಿಯಾಟಿಕ್ಸ್ ಅಂತ. ಅಂದರೆ ನಾವು ಏನು ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಲ್ಲ, ಈ ಆಹಾರದ ಯಾರು ಹೊಟ್ಟೆ ಉಬ್ಬರ ಬಂತು ಅಂದರೆ, ಬೆಳಗ್ಗೆ ನೀನು ಅವರೆಕಾಳು ತಿಂದ್ಬಿಟ್ಟೆ, ಅದಕ್ಕೆ ನಿಂಗೆ ಹೊಟ್ಟೆ ಉಬ್ಬರ ಬಂತು, ಅಥವಾ ನೀನು ಗೆಣಸು ತಿಂದೆ, ಆಲೂಗೆಡ್ಡೆ ಪಲ್ಯ ತಿಂದೆ, ಹೋಟ್ಲಲ್ಲಿ ತಿಂದೆ, ಅದಕ್ಕೋಸ್ಕರ ಈ ಥರ ಆಯಿತು. ಖಂಡಿತ ಇಲ್ಲ ಬಂಧುಗಳೇ. ಯಾಕೆಂದರೆ ಒಂದು ಆ ಸಂದರ್ಭಕ್ಕೆ, ಆ ಕ್ಷಣಕ್ಕೆ ನಮಗೆ ಆ ನಂಬಿಕೆ ಮೇಲೆ ನಾವು ಆ ಥರ ಹೇಳ್ತಾ ಹೋಗ್ತೀವಿ. ಆದರೆ ಇನ್ನು ಆಳವಾಗಿ ಅಭ್ಯಾಸ ಮಾಡೋಕ್ಕೋದಾಗ ಈ ಅಜೀರ್ಣ, ಇದಕ್ಕೆಲ್ಲ ಕಾರಣಗಳೇ ಬೇರೆ ಇದೆ. ಏನಿದೆ? ಸಾಮಾನ್ಯವಾಗಿ ಏನಾಗುತ್ತೆ, ನಾವು ತೊಗೊಂಡಂಥ ಆಹಾರ ಬಾಯಿಂದ ಹೋಗುತ್ತೆ. ಕೆಲವರು ಹೇಳ್ತಾ ಇರ್ತಾರೆ, ಹಲ್ಲುಗಳು ಹೊಟ್ಟೆನಲ್ಲಿರೋದಿಲ್ಲ, ಬಾಯಲ್ಲಿ ಮಾತ್ರ ಅಂತ. ಅಂದರೆ ಅರ್ಥ, ನಾವು ಏನೇ ಆಹಾರವನ್ನು ತಗೊಳ್ಳಿ, ಅಲ್ಲಿ ಅದು ಚೆನ್ನಾಗಿ ಅಗಿದು ಅದನ್ನು ಮಿಕ್ಸ್ ಮಾಡಿ ಜೊಲ್ಲು ರಸ ಜೊತೆ ಮಿಕ್ಸ್ ಆಗಿ ಒಳಗಡೆ ನಂತರ ಕಳಿಸ್ಬೇಕು. ನಾವು ಜೀವನ ಶೈಲಿ ಹೇಗಿದೆ, ಗಬ 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 ಅದನ್ನು ಅಗಿಯೋಕ್ಕೂ ಆಗಿರಲ್ಲ, ಆ ಟೈಮು ನುಂಗ್ಬಿಡ್ತಾ ಇರ್ತೀವಿ ನಾವೀಗ. ಅವಾಗ ಏನಾಗುತ್ತೆ, ಹೊಟ್ಟೆಗೆ ಲೋಡ್ ಜಾಸ್ತಿ ಆಗುತ್ತೆ, ಹೊಟ್ಟೆಯಲ್ಲಿ ಹಲ್ಲಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅದು ಹೀಗೆ ಆ್ಯಕ್ಟಿವ್ ಮಾಡ್ತಾ 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 ಸರಿಯಾಗಿ ಜೀರ್ಣವಾಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ, ಅಜೀರ್ಣ ಹೇಗೆ ಆಗುತ್ತೆ ಅಂದರೆ, ಒಂದು ಸ್ಟೀಲ್ ಡಬ್ಬಿನಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಪೀಸ್ ಮಾಡಿ ಚೆನ್ನಾಗಿ ಬಿಗಿಯಾದ ಒಂದು ಮುಚ್ಚಳವನ್ನು ಹಾಕಿ ಒಂದು 4-5 ದಿವಸ ಹಾಗೆ ಬಿಟ್ಬಿಡಿ. 6ನೆಯ ದಿನ ನಿಧಾನಕ್ಕೆ ಆ ಮುಚ್ಚಳವನ್ನು ತೆಗೆದು ನೋಡಿದಾಗ ಇಡೀ ಮನೆಯಲ್ಲೇ ಯಾರೂ ಇರೋಕ್ಕಾಗೋದಿಲ್ಲ, ಅಷ್ಟು ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಅಂದಮೇಲೆ ಲೆಕ್ಕ ಹಾಕಿ, ನಮ್ಮ ಹೊಟ್ಟೆಯ ಒಳಗೆ ನಿನಗೆ ಎಷ್ಟು ಥರ ಆಹಾರಗಳನ್ನು ತಿಂತೀವಿ, ಎಷ್ಟು ಥರ ಬೇರೆ ಬೇರೆ ವಿವಿಧ ವಸ್ತುಗಳನ್ನು ನಾವು ರುಚಿ ನೋಡಿರ್ತೀವಿ. ಪಾನಿಪುರಿ ತಿಂತೀವಿ, ಅಲ್ಲೆಲ್ಲೋ ತಿಂತೀವಿ, ಬ್ರೆಡ್ ಟೋಸ್ಟ್ ತಿಂತೀವಿ, ಮನೇಲಿ ಊಟ ಮಾಡಿರ್ತೀವಿ. ಹೀಗೆ ನಾನಾ ವಿವಿಧ ಭಕ್ಷ್ಯಗಳನ್ನು ನಾವು ದಿನ ರುಚಿಗೋಸ್ಕರ ತಿಂತಾ ಹೋಗ್ತಾ ಇರ್ತೀವಿ ಬಂಧುಗಳೇ. ಅದೇನು ಮಾಡುತ್ತೆ, ಒಂದು ಸತಿ ಕ್ಲಿಯರಾಗಿ ಮೋಷನ್ ಆಗದೇ ಇದ್ದಾಗ, ಅಥವಾ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ ಅಂತ ಹೇಳ್ತೀವಿ, ವಿಷ ಪದಾರ್ಥಗಳು. ವಿಷ ಅಂದರೆ ಬೇರೆ ಏನು ಹೊರಗಡೆಯಿಂದ ಬಂದಿರೋದಿಲ್ಲ. ನಾವು ಇವನ್ನ ಹಾಲೇ ಕುಡಿದ್ರೂ ಕೂಡ ಹೆಚ್ಚಿಗೆ ಡೈಜೆಸ್ಟ್ ಆಗದೆ ಹೋದಾಗ ವಿಷವಾಗಿ ಕನ್ವರ್ಟ್ ಆಗುತ್ತೆ. ಇದೊಂದು ದೇವರ ಚದುರಂಗದ ಆಟ. ಆಹಾರ ಬೇಕು, ಆದರೆ ಶುದ್ಧವಾದ ಆಹಾರ ಒಳಗೆ ಹೋದಾಗ ಎಲ್ಲ ಕೆಲಸವನ್ನು ಮಾಡಿ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹೊರಗಡೆ ಹೋಗುತ್ತೆ. ಅದೇ ಆಹಾರ ಕಲುಷಿತವಾದಾಗ ಒಳಗಡೆ ಹೋಗಿ ಅದೇ ವಿಷವಾಗಿ ಕನ್ವರ್ಟ್ ಆಗಿ ಆ ಮನುಷ್ಯನನ್ನೇ ಆಹುತಿ ತಗೊಳುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿಯ ಒಂದು ನೆಟ್ವರ್ಕಿಂಗ್. ನಾವು ಯಾವಾಗ ಪ್ರಕೃತಿಗೆ ಸಹಜವಾಗಿ ಹೊಂದ್ಕೊಂಡು ಹೋಗ್ತೀವೋ ನಮ್ಮ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗ ನಾವು ಪ್ರಕೃತಿಯ ವಿರುದ್ಧವಾಗಿ ಈ ಬೇಯಿಸಿದ ಆಹಾರಗಳನ್ನು ತಿನ್ನೋದು, ಖಾರ, ಸ್ಪೈಸಿಗಳು ಅನವಶ್ಯಕವಾಗಿ ಜಾಸ್ತಿ ತಿಂದಾಗ, ಸಮತೋಲನವಿಲ್ಲ ಆಹಾರ ತಗೊಳ್ಳದೇ ಹೋದಾಗ ಅದು ನಮ್ಮನ್ನೇ ಕಾಯಿಲೆಯ ರೂಪದಲ್ಲಿ ಬಂದು ಒಂದು ದೊಡ್ಡ ಹೆಬ್ಬಾವಿನ ಥರ ನಮ್ಮನ್ನು ಕಬಳಿಸುತ್ತೆ ಬಂಧುಗಳೇ. ಹಾಗಾದ್ರೆ ಏನು ಮಾಡಬೇಕು ಇದಕ್ಕೆ? ನಮಗಂತೂ ಗೊತ್ತಿಲ್ಲಪ್ಪ, ಅಜೀರ್ಣ ಆಗಿಬಿಟ್ಟಿದೆ, ನಮಗಷ್ಟು ವಿದ್ಯೆ ಇರೋದಿಲ್ಲ, ನಮಗೆ ಯಾವುದರಿಂದ ಅಂತ ತಿಳ್ಕೊಳ್ಳೋ ಆಸಕ್ತಿಯೂ ಇಲ್ಲ, ಬಟ್ ಆದರೆ ನನಗೆ ಒಳ್ಳೆಯದಾಗಬೇಕು. ನಿಜ, ಯಾಕಂದರೆ ಪ್ರಪಂಚದಲ್ಲಿ ಹೇಗೆ ನಮ್ಮ 5 ಬೆರಳುಗಳಿರುತ್ತೋ ಎಲ್ಲ ರೀತಿಯ ಮಾನಸಿಕ ಮಟ್ಟ ಇರುವಂತಹ ಜನಗಳು ಕೂಡ ಇರ್ತಾರೆ. ಕೆಲವರು ಬುದ್ಧಿವಂತರಿರ್ತಾರೆ, ಕೆಲವರು ನಮಗಿಂತ ತಿಳಿದವರು ಇರ್ತಾರೆ, ಕೆಲವರು ತಮ್ಮ ತೊಂದರೆಗಳನ್ನು ತಾವೇ ಪರಿಹಾರ ಕೂಡ ಮಾಡ್ಕೋಬಲ್ಲರು. ಹಾಗಾಗಿ ನಾನು ಹೇಳುವಂಥ ವಿಷಯಗಳು ಸಾಮಾನ್ಯ ವರ್ಗಕ್ಕೆ ಕೆಲವೊಂದು ಗೊತ್ತಿರೋಕ್ಕಾಗಲ್ಲ, ಕೆಲವೊಂದು ಓದೋಕ್ಕೆ ಅವರಿಗೆ ಸೂಕ್ತ ವೇದಿಕೆಗಳು ಸಿಕ್ಕಿರೋದಿಲ್ಲ, ಅಂಥವ್ರ ಜ್ಞಾನಕ್ಕೆ ಒಂದು ಪ್ರದೀಪಿಕೆ ಆಗಲಿ ಅಂತ ಹೇಳ್ತಿರೋವಂಥದ್ದು ಇವತ್ತಿನ ವಿಷಯ. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂತಂದರೆ, ದೇಹದಲ್ಲಿರುವಂತಹ ಆಹಾರ ಪೂರ್ತಿ ರಕ್ತಗತವಾಗಿ ಜೀರ್ಣವಾಗಿ ಹೋಗೋದಕ್ಕೆ ಕೆಲವೊಂದು ಸಣ್ಣ ಸಣ್ಣ ಕ್ರಿಮಿಗಳ ಅವಶ್ಯಕತೆ ಇದೆ. ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಾ ಇರುತ್ತೆ. ಸ್ಮಾಲ್ ಪ್ರೊಬಿಯೋಟಿಕ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಆ ಒಂದು ಕೀಣ್ವಾಗಳು, ಸಣ್ಣ ಸಣ್ಣ ಜರ್ಮ್ಸ್ ಇರುತ್ತೆ. ಅದಿದ್ದಾಗ ನಮ್ಮ ಆಹಾರವನ್ನು ಹುಳಿ ಬರೆಸ್ತಲ್ಲ, ಈಸ್ಟ್ ಇರುತ್ತಲ್ಲ ಆ ಥರ, ಅದನ್ನು ಹುಳಿ ಬರಿಸಿ ಕರಗಿಸಿ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ದೊಡ್ಡ ಇಂಡಸ್ಟ್ರಿ ಅದು ಒಳಗಡೆ. ನಮ್ಮ ಜಠರದಲ್ಲಿ ಹೋಗಿ ಲಿವರಿಂದ ಜಠರಕ್ಕೆ ಹೋಗಿ ತಿರ್ಗಾ ಸ್ಪ್ಲೀನ್ ಅಂತ ಇರುತ್ತೆ, ಗುಲ್ಮ, ಅಲ್ಲಿಗೆ ಬಂದು ಅಲ್ಲಿಂದ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಇದೊಂದು ದೊಡ್ಡ ಒಂದು ರಾಸಾಯನಿಕ ಕಾರ್ಖಾನೆನೇ ನಮ್ಮ ದೇಹ. ಅದು ಬರೀ ಕೆಲವು ಪದಗಳಲ್ಲಿ ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಎಲ್ಲಿ ಏರುಪೇರಾದರೂ ಕೂಡ ನಮಗೆ ಹೊಟ್ಟೆ ನೋವು ಬರ್ಬೋದು, ಅಜೀರ್ಣ ಅಂತ ಹೇಳ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದರಲ್ಲೂ ಕೂಡ 2 ಥರ ಇದೆ. ಕೆಲವರು ಹೇಳ್ತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಅಸಿಡಿಟಿಗೂ ಎಷ್ಟೋ ಜನಕ್ಕೆ ಸಂಬಂಧನೇ ಗೊತ್ತಿರೋದಿಲ್ಲ. ಅಸಿಡಿಟಿ ಯಾಕಾಗುತ್ತೆ, ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂತ. ನೋಡಿ, ದೇವರ ಆಟ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ನಾಲಿಗೆಯಲ್ಲಿ ಒಂದು ಆಹಾರ ರುಚಿ ನೋಡಿದ ತಕ್ಷಣವೇ ಎಲ್ಲ ಮೆಸೇಜು ಲಿವರ್ ಎಲ್ಲ ಗ್ರಂಥಿಗಳಿಗೆ ಹೋಗಿ ಆ ತಕ್ಷಣವೇ ಹೈಡ್ರೋಕ್ಲಾರಿಕ್ ಆಮ್ಲವನ್ನು ಉತ್ಪತ್ತಿ ಮಾಡೋಕ್ಕೆ ರೆಡಿ ಆಗಿಬಿಡುತ್ತೆ ದೇಹ. ನೋಡಿ ಎಷ್ಟು ಆಟೋಮೆಟಿಕ್ ಸಿಸ್ಟಮ್ ಇದೆ. ಇದರ ಮುಂದೆ ನಮ್ಮ ಮಾಡರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಲೆಕ್ಕ ಹೇಳಿ? ಯಾವಾಗ ಆ ಹೈಡ್ರೋಕ್ಲೋರಿಕ್ ಆಮ್ಲ ರೆಡಿಯಾಗಿ ನಿಂತಿರುತ್ತೆ, ಆಹಾರ ಸರಿಯಾಗಿ ಒಳಗಡೆ ಹೋಗದೇ ಇದ್ದಾಗ ಬರೀ ರುಚಿ ನೋಡಿ ಬಿಟ್ಬಿಟ್ಟಿರ್ತೀವಿ, ಅಥವಾ ಕಣ್ಣಲ್ಲಿ ಬಯಸಿ ಸುಮ್ಮನೆ ಆಗಿಬಿಟ್ಟಿರ್ತೀವಿ. ಆಮ್ಲತೆ ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್ ಉರಿ ಆಗುತ್ತೆ, ಸುತ್ತಲಿರುವಂತಹ ಜೀವಕೋಶಗಳನ್ನೇ ತಿನ್ನೋಕ್ಕೆ ಶುರು ಮಾಡುತ್ತೆ. ಅದೇ ಅಲ್ಸರ್ಸ್ ಆಗ್ಬೋದು, ಮುಂದೊಂದಿದ್ದಲ್ಲಿ ಕ್ಯಾನ್ಸರ್ ಆಗಿ ಕೂಡ ಕನ್ವರ್ಟ್ಗಳಾಗಬಹುದು ಟ್ರೀಟ್ ಮಾಡದೇ ಇದ್ದಾಗ. ಸೊ ಹೀಗಾಗಿ ಇದರ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಸಾಕಷ್ಟು ಇದೆ ಬಂಧುಗಳೇ. ಬರೀ ಥಿಯರಿಗಳನ್ನು ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಪ್ರಾಕ್ಟಿಕಲ್ಲಾಗಿ ನಮ್ಮ ಸುತ್ತಮುತ್ತಲು ಇದು ತೊಗೊಂಡ್ರೆ ಇದಾಗತ್ತಾ ಅಂತ ನಾವು ಯೋಚನೆಯನ್ನು ಮಾಡಬೇಕು. ಅದರಲ್ಲಿ 2 ಥರ ಇದೆ, ಹೈಪರ್ ಅಸಿಡಿಟಿ ಆ್ಯಂಡ್ ಹೈಪೋ ಅಸಿಡಿಟಿ ಅಂತ. ಹೈಡ್ರೋಕ್ಲೋರಿಕ್ ಆಮ್ಲಗಳ ಉತ್ಪತ್ತಿಯೂ ಆಗಿಬಿಡುತ್ತೆ, ನಿರೀಕ್ಷೆಗಿಂತ ಜಾಸ್ತಿ ಆದಾಗ ಅದಕ್ಕೆ ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ. ನಿರೀಕ್ಷೆಗಿಂತ ಕಡಿಮೆ ಉತ್ಪತ್ತಿಯಾದಾಗ ಅದಕ್ಕೆ ಹೈಪೋ ಅಂತ ಹೇಳ್ತೀವಿ. ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಒಂದು ಗುಣ ಅದು. ನಾರ್ಮಲಿ ಇದಕ್ಕೇನು ಮಾಡಬೇಕು? ಕೆಲವರು ಒಂದು ಸತಿ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಬಂದುಬಿಡುತ್ತೆ, ಬೇರೆ ಇನ್ನೇನು ತೊಂದರೆ. ಕೆಲವು ಗ್ಯಾಸ್ಗಳು ರಿಲೀಸ್ ಆಗ್ತಾ ಇರುತ್ತೆ. ಇಷ್ಟು ದೇಹದಲ್ಲಿ ನಡೀತಾ ಇರುತ್ತೆ. ಯಾವುದೇ ಒಂದನ್ನು ನಿರ್ಲಕ್ಷಿಸಿದರೂ ಕೂಡ ನಮಗೆ ಸಾವು ಕಟ್ಟಿಟ್ಟ ಬುದ್ಧಿ. ಕೊನೆಗೆ ಎಲ್ಲಿಂದ ಹೋಗಿ ಎಲ್ಲಿಗೋ ಹೊರಟೋಗ್ಬಿಡುತ್ತೆ. ಇಡೀ ನಿಮ್ಮ ಜೀವ ಎಷ್ಟೇ ದುಡ್ಡು ಕಾಸು ಇರಲಿ, ಏನೇ ಇರಲಿ, ಯಾವ ವ್ಯಕ್ತಿ ಗ್ಯಾಸ್ಟ್ರೈಟಿಸಿಂದ ಅಸಿಡಿಟಿಯಿಂದ ಬಳಲ್ತಾ ಇರ್ತಾನೆ ಅವನ ಜೀವನ ಒಂಥರ ನರಕ ಆಗಿಬಿಡುತ್ತೆ. ಜೀವನದಲ್ಲಿ ಅವನು ಖುಷಿಯಾಗಿರೋದಿಲ್ಲ. ಆವಾಗಲೇ ಮನುಷ್ಯ ನನಗೆ ಏನು ಬೇಡಪ್ಪ, ಆರೋಗ್ಯ ಹೊಂದಿದ್ದರೆ ಸಾಕು, ಇದೆಲ್ಲ ಕಟ್ಕೊಂಡು ನಾನು ಏನು ಮಾಡಲಿ ಅನ್ನುವಂತಹ ಒಂದು ದಯನೀಯ ಸ್ಥಿತಿಗೆ ಬಂದುಬಿಡ್ತಾನೆ. ಈ ಆಲ್ಟರ್ನೇಟಿವ್ ಥೆರಪಿಸ್ಗಳು ಇವೆಲ್ಲ ಉದ್ದೇಶ ಏನು ಅಂತಂದರೆ, ಮನುಷ್ಯನ ಜೀವನ ಶೈಲಿಯನ್ನು ಸುಮಧುರವಾಗಿ ಮಾಡಿ ಸೂಕ್ಷ್ಮತೆಯನ್ನು ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಸತತವಾಗಿ ಮನುಷ್ಯನ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರುತ್ತೆ. ಯಾಕೆ ಕೆಲವರು ಹೇಳ್ತಾರೆ TEM ಅಂತಂದ್ಬಿಟ್ಟು, ಸಾಂಪ್ರದಾಯಿಕ ಎನರ್ಜಿ ವೈಬ್ರೇಷನಲ್ ಥೆರಪಿ, ಹೀಗೆ ಬೇರೆ ಬೇರೆ ಮೆಥಡ್ಗಳಿದೆ. ಸಾಂಪ್ರದಾಯಿಕ ಎನರ್ಜಿ ಮೆಡಿಸಿನ್ ಅಥವಾ ಎನರ್ಜಿ ಔಷಧಿಗಳು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಮ್ಮ ಕೆಮಿಕಲ್ ಔಷಧಿಗಳನ್ನು ಬಳಸದೇನೆ ನಮ್ಮ ಜೀವನ ಶೈಲಿ ಮತ್ತು ಕೆಲವೊಂದು ಆಕ್ಯುಪ್ರೆಷರ್ ಇರ್ಬೋದು, ಆಕ್ಯುಪಾಯಿಂಟ್ ಇರ್ಬೋದು, ಇವುಗಳನ್ನು ಪ್ರೆಸ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಬಂಧುಗಳೇ. ಆಯಿತು, ನನ್ನ ಉದ್ದೇಶ ಏನು? ಔಷಧ ರಹಿತ ಚಿಕಿತ್ಸೆ.
ಆಯಿತು, ಔಷಧಿ ರಹಿತ ಚಿಕಿತ್ಸೆ ಮಾಡೋದು ಹೇಗೆ? ಮೊದಲು ಕಾಯಿಲೆ ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಹೇಗೆ ಪರಿಹಾರ ಮಾಡೋದು ಅಂತ ಹೋಗೋಣ. ಎಷ್ಟೋ ಸತಿ ನಾವು ಹೇಳ್ತೀವಿ, ಹೊಟ್ಟೆ ಉರಿತಾ ಇದೆ, ಹೊಟ್ಟೆ ಹಿಂಸೆ ಆಗ್ತಾ ಇರುತ್ತೆ, ಹೊಟ್ಟೆ ತಳಮಳಗೊಳ್ತಾ ಇದೆ ಅಂತ ಹೊಟ್ಟೆಗೆ ರಿಲೇಟೆಡ್ ವಿಷಯಗಳನ್ನೇ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಆರ್ಗನ್ಗಳ ಬಗ್ಗೆ ನಾವು ಮಾತಾಡುವಾಗ ಮಾನಸಿಕ ಸ್ಟೇಟಸ್, ಒಂದು ಸ್ಥಿತಿಯನ್ನು ಲಿಂಕ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅಯ್ಯೋ, ಅವನು ಅಷ್ಟು ಚೆನ್ನಾಗಿದ್ದಾನೆ, ಅವ್ನು ನೋಡು ನಂಗೆ ಹೊಟ್ಟೆ ಉರಿತಾ ಇದೆ ಅಂತ ಹೇಳ್ತೀವಿ, ನಮಗೇ ಗೊತ್ತಿಲ್ಲದೆ ಇದ್ದಂಗೆ. ಆಮೇಲೆ ಯಾವುದೋ ಒಂದು ವ್ಯಕ್ತಿ ತುಂಬ ಕಷ್ಟಪಡ್ತಿರುವಾಗ ಅವನ ಕಷ್ಟ ನೋಡೋಕ್ಕಾಗದೆ ನಾನು ಹೊಟ್ಟೆ ಸಂಕಟ ಪಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಮಾನಸಿಕ ವಿಶ್ಲೇಷಣೆ, ನಮ್ಮ ದೈಹಿಕ ಆರ್ಗನ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಸಂಬಂಧ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಔಷಧಿ ರಹಿತ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೋಬಹುದು ನೋಡೋಣ. ಈಗ ನಿಮ್ಗೆ ಗೊತ್ತಾಗಿದೆ, ಈಗ ಹೊಟ್ಟೆ ಅಸಿಡಿಟಿ ಆಗಿದೆ ಅಥವಾ ಗ್ಯಾಸ್ಟ್ರಿಕ್ ಆಗಿದೆ, ಹೊಟ್ಟೆ ಉಬ್ರ ಬಂದಿದೆ, ಏನೇ ಬಂದಿರಲಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಚಯಾಪಚಯ ಕ್ರಿಯೆಗಳಲ್ಲಿ ಏನೋ ಒಂದು ತೊಂದರೆ ಆಗಿದೆ. ಈ ಒಂದು ಕರೆಕ್ಟ್ ವಯಸ್ಸಲ್ಲಿ ಕಲ್ಲು ತಿಂದರೂ ಕೂಡ ಅರಗಿಸ್ಕೋಬೇಕು ಅನ್ನೋ ಒಂದು ಮಾತಿದೆ. ಯಾವ ವ್ಯಕ್ತಿಯ ಮಾನಸಿಕವಾಗಿ ದೃಢವಾಗಿರ್ತಾನೆ, ಮಾನಸಿಕವಾಗಿ ಮೆಚ್ಯೂರ್ ಆಗಿರ್ತಾನೆ, ಪ್ರಬುದ್ಧನಾಗಿರ್ತಾನೆ ಅಂಥವನು ಕಲ್ಲು ತಿಂದರೂ ಕೂಡ ಅವ್ನಿಗೆ ಏನೂ ಆಗೋದಿಲ್ಲ. ಅಂದರೆ ಕಲ್ಲು ತಿನ್ನಬೇಕಾಗಿಲ್ಲ, ಅದು ಒಂದು ನಾಳು ನೋಡಿ ಅಷ್ಟೇ. ಹಾಗಾಗಿ ಅವನು ಏನೇ ತಿಂದರೂ, ಗಟ್ಟಿ ಪದಾರ್ಥ ಇರ್ಬೋದು, ಅದು ಸ್ವಲ್ಪ ತೊಂದರೆ ಆಗಿರುವಂತಹ ಆಹಾರ ತೊಗೊಂಡ್ರೂ ಕೂಡ ಅವನಿಗೇನೂ ಆಗೋದಿಲ್ಲ. ಕಾರಣ ಅವನು ಮಾನಸಿಕವಾಗಿ ಅಷ್ಟು ಪ್ರಬುದ್ಧನಾಗಿರ್ತಾನೆ. ಅದರ ಅರ್ಥ, ಯಾವ ಮನುಷ್ಯ ಮಾನಸಿಕವಾಗಿ ಪ್ರಬುದ್ಧನಾಗಿರೋದಿಲ್ಲ ಅವನಿಗೆ ಈ ಕಾಯಿಲೆಗಳು ಬರುತ್ತೆ. ಪ್ರಬುದ್ಧ ಆಗಿಲ್ಲ ಅಂದ್ರೇನು? ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವ? ಇಲ್ಲ, ನಮಗೆ ಗೊತ್ತಿಲ್ಲದೆ ಆಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಿರುವಂತಹ ಟೆಕ್ನಿಕ್ಕು ಬಹಳ ನಿಮಗೆ ಉಪಯೋಗಕ್ಕೆ ಆಗುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಸತಿ ನಮಗೆ ಹೊಟ್ಟೆ ಉಬ್ಬರ ಬಂದಾಗ ನಮಗೇನು ಗೊತ್ತಿದೆ, ಏನೋ ಒಳಗಡೆ ಆ್ಯಸಿಡ್ ಜಾಸ್ತಿ ಆಗಿದೆ, ಅದನ್ನು ಆಲ್ಕಲೈನ್ ಮಾಡಿದಾಗ, ಅಂದರೆ ಆ ಆ್ಯಸಿಡ್ ಸ್ವಭಾವವನ್ನು ಡೈಲ್ಯೂಟ್ ಮಾಡಿದಾಗ ಆ ಅಸಿಡಿಟಿ ಕಡಿಮೆ ಆಗುತ್ತೆ. ನೋಡಿ, ಇದರಲ್ಲಿ ಪರಿಹಾರ ಅಷ್ಟೇ. ಇದು ಮೂಲತಃ ಎಲ್ಲಿ ಉತ್ಪತ್ತಿ ಆಗುತ್ತಲ್ಲ ಅದನ್ನು ಸ್ಟಾಪ್ ಮಾಡಲ್ಲ. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಯಾವಾಗ ಈ ಥರ ಅಸಿಡಿಟಿಯ ಪ್ರಾಬ್ಲಮ್ ಆಗುತ್ತೋ ತಕ್ಷಣವೇ ಏನು ಮಾಡ್ತಾರೆ, ಗೊತ್ತಿಲ್ಲದೆ ಇದ್ದಂಥವರು ಒಂದು ತಪ್ಪು ಕಲ್ಪನೆಯಿಂದ ಈ ಸೋಡಾ ನಿಂಬು ಕುಡಿತಾರೆ. ತುಂಬ ಡೇಂಜರ್ ಅದು. ಮೊದಲೇ ಆ್ಯಸಿಡ್ ಒಳಗಡೆ ಇರುತ್ತೆ, ಹೊರಗಡೆ ಸೋಡಾ ಮತ್ತು ನಿಂಬು ಕುಡಿದಾಗ ಮತ್ತೆ ಆ್ಯಸಿಡ್ ಸೇರಿ ಆ ಕ್ಷಣಕ್ಕೆ ಗ್ಯಾಸ್ ರಿಲೀಸ್ ಆದಾಗ ಆಗಿರುತ್ತೆ. ಅದರ ಒಳಗಡೆ ಹೋದ್ಮೇಲೆ ಒಳಗಡೆ ನೋಡಿದಾಗ ಎಲ್ಲ ವ್ರಣಗಳಾಗಿರುತ್ತೆ. ಕಂಟಿನ್ಯೂಸ್ ಆಗಿ ತೊಗೋಬಾರ್ದು. ಅದರ ಬದಲು ಎಳನೀರು ದಿವ್ಯ ಔಷಧ. ಎಳನೀರು ಕುಡಿದಾಗ ಆ ಒಳಗಡೆ ಏನು ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗಿರುತ್ತಲ್ಲ, ಅದು ಆಲ್ಕಲೈನ್ ಆಗುತ್ತೆ, ಸ್ವಲ್ಪ ಡೈಲ್ಯೂಟ್ ಆಗುತ್ತೆ. ಅದು ಕೇವಲ ಶಮನ. ಇದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ದೆರ್ ಈಸ್ ನೋ ಯೂನಿಫಾರ್ಮ್ ಮೆಡಿಸಿನ್ ಇನ್ ದಿ ಹೋಲ್ ವರ್ಲ್ಡ್. ಆ ಥರ ಇತ್ತು ಅಂತಂದರೆ ಅದನ್ನೇ ಬ್ರ್ಯಾಂಡ್ ಮಾಡಿ ಎಲ್ಲರಿಗೂ ಎಳ್ನೀರು ಕುಟ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಪ್ರತಿಯೊಬ್ಬ ಜೀವಿಯೂ ಕೂಡ, ಪ್ರತಿಯೊಂದು ಆತ್ಮ ಕೂಡ ಇಂಡಿವಿಜುವಲ್ ಆಗಿರುತ್ತೆ, ವೈಶಿಷ್ಟ್ಯವಾಗಿರುತ್ತೆ. ಪ್ರತಿಯೊಂದು ವ್ಯಕ್ತಿಗಳು ಕೂಡ ಆಧ್ಯಾತ್ಮಿಕವಾಗಿ ಅದರದೇ ಆದಂತಹ ಒಂದು ಕರ್ಮ ಸಿದ್ಧಾಂತ ಇರುತ್ತೆ. ಅವರು ಪಡೆದುಕೊಂಡು ಬಂದಂತಹ ಕೆಲವೊಂದು ಕಾರ್ಮಿಕ ಕ್ರಿಯೆಗಳಿರುತ್ತವೆ. ಪ್ರತಿಯೊಂದು ಕೂಡ ನಾವು ಗಮನಿಸಬೇಕು ಬಂಧುಗಳೇ. ಹಾಗಾಗಿ ಸಾಮಾನ್ಯವಾಗಿ ಹೇಳಬೇಕಾಗಿರೋದು ಎಳನೀರು ಒಂದು. ಕೆಲವರಿಗೆ ಅಸಿಡಿಟಿ ಆದಾಗ ಒಂದು ಅರ್ಧ ಅಥವಾ ಒಂದು ಬಾಳೆಹಣ್ಣು ತಿಂದಾಗಲೂ ಕೂಡ ಆ ಎದೆ ಉರಿ ಅವೆಲ್ಲ ಶಮನ ಆಗುತ್ತೆ. ಇನ್ನು ಕೆಲವರಿಗೆ ಬೂದುಗುಂಬಳದ ತುರಿದು ರಸವನ್ನು ಕೊಟ್ಟರು ಕೂಡ, ಅಂದರೆ ಸಿಪ್ಪಿಯ ಸಮೇತ ಚೆನ್ನಾಗಿ ತುರಿಬೇಕು, ಅದನ್ನು ಹಿಂಡಿ ರಸವನ್ನು ಕೊಟ್ಟಾಗ ಕೂಡ ಆ ಒಂದು ಎಕ್ಸೆಸ್ ಆಫ್ ಹೀಟ್ ಅಂತ ಹೇಳ್ತೀವಿ, ಒಳಗಡೆ ಆ ಉಷ್ಣತೆ ಜಾಸ್ತಿ ಆಗಿರುತ್ತೆ. ಅದು ಶಮನವಾಗಿ ಆ ಒಂದು ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಆಯುರ್ವೇದಿಕ್ಕಲ್ಲಿ ಬಂದಾಗ ಏಷ್ಟಿ ಮಧು ಅಂತ ಇದೆ. ಆ ಮಧುವನ್ನು ಪೌಡ್ರ್ ಕೂಡ ಸಿಗುತ್ತೆ ಈಗ ರೆಡಿಮೇಡು. ಅದನ್ನು ಜೇನುತುಪ್ಪದಲ್ಲಾಗಲಿ ಅಥವಾ ಹಾಲಲ್ಲಿ ಹಾಕ್ಕೊಂಡು ತೊಗೊಂಡಾಗಲೂ ಕೂಡ ಈ ಬಹು ಆಮ್ಲತೆ ಏನಿರುತ್ತಲ್ಲ ಅದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಿ ಆ ಒಂದು ದುಷ್ಪರಿಣಾಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ತೊಂದರೆ ಮಾಡುವಂತಹ ವಸ್ತುಗಳು ಯಾವುದು ಅಂತಂದರೆ ಬಿಳಿಯ 5 ಬಣ್ಣಗಳು ನಾವು ಹೇಳ್ತೀವಿ. ಒಂದು ಸಕ್ಕರೆ, ಪ್ರೋಸೆಸ್ಡ್ ಸಕ್ಕರೆ ಇದೆಯಲ್ಲ, ಅದರಲ್ಲಿ ಯಾವ ರೀತಿಯ ವಿಟಮಿನ್ ಕೂಡ ಇರೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ನಾವು ಸಕ್ಕರೆ ತಿನ್ನಲ್ಲಪ್ಪ ಅಂತ ಹೇಳ್ತಾರೆ, ಸಕ್ಕರೆ ಹಚ್ಚಿ ತಿಂತಾರೆ. ಸಕ್ಕರೆ ಮುಟ್ಟಲ್ಲಪ್ಪ ಅಂತ ಹೇಳ್ತಾರೆ, ಕೇಕ್ ತಿಂತಾರೆ. ಸಕ್ಕರೆ ಮುಟ್ಟಲ್ಲಪ್ಪ ಅಂತ ಹೇಳ್ತಾರೆ, ಆದರೆ ಪಾಯಸದಲ್ಲಿ ಸಕ್ಕರೆ ಹಾಕೊಂಡು ಕುಡಿತಾರೆ. ಆದರೆ ಮೂಲತಃ ಸಕ್ಕರೆ ಜೊತೆಗೆ ಅದರಿಂದ ಮಾಡಿರುವಂತಹ ಯಾವುದೇ ವಸ್ತುಗಳನ್ನು ಕೂಡ ನಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಅದೇ ಥರ ಇನ್ನೊಂದು ವಸ್ತು ಅಂತಂದರೆ ಮೈದಾ. ನಮ್ಮ ದೇಹದ ಪ್ರಕೃತಿ ಹೇಗಿರುತ್ತೆ ಅಂತಂದರೆ, ಹಲ್ಲಿಂದ ಅಗಿದು
ಹಾರ್ಮೋನ್ಗಳು ಜೊಲ್ಲು ರಸ ಎಲ್ಲ ಮಿಕ್ಸ್ ಆಗಿ ದೇಹಕ್ಕೆ ಹೋದಾಗ ಮಾತ್ರ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತಾ ಹೋಗುತ್ತೆ. ಇದು ನುಣುಪಾಗಿರುವಂತಹ ಮೈದಾ ಹಿಟ್ಟು ಬುಳಕ್ಕಂತ ನುಂಗ್ಬಿಡ್ತೀವಿ, ಒಳಗಡೆ ಹೋಗುತ್ತೆ, ಅಲ್ಲಿ ಜಠರಗಳಲ್ಲಿ ಎಲ್ಲ ಹೀಗೆ ಮಿಕ್ಸ್ ಆಗಿ ಅದರಲ್ಲಿ ಯಾವ ಸಾರವೂ ಕೂಡ ಈಚೆ ಬರೋದಿಲ್ಲ, ಅದು ಕೂಡ ತೊಂದರೆ ಮಾಡುತ್ತೆ. ಹಾಗಾಗಿ ಡೈರಿ ಪ್ರಾಡಕ್ಟ್ಸ್, ಮಿಲ್ಕ್ ಇರ್ಬೋದು, ಹಸುವಿನ ಹಾಲು ಎಷ್ಟು ಅಮೃತವೋ ಅಷ್ಟೇ ವಿಷ. ಹೇಗೆ ಹಸುವಿನ ಹಾಲು ಖಂಡಿತ ವಿಷ ಅಲ್ಲ, ಆದರೆ ಆ ಪ್ರೋಸೆಸ್ ಇದೆಯಲ್ಲ, ಹಸು ಹಾಲು ಜಾಸ್ತಿ ಕೊಡಲಿ ಅಂತಂದ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ಗಳನ್ನು ಕೊಡ್ತಾರೆ. ಈ ಒಂದು ಮಾಡ್ರನ್ ಒಂದು ವರ್ಲ್ಡಲ್ಲಿ ಏನಾಗಿದೆ, ಜನಸಂಖ್ಯೆ ಜಾಸ್ತಿ ಆಗಿ ಎಲ್ಲರಿಗೂ ಕೂಡ ಹಾಲನ್ನು ಪ್ರೊವೈಡ್ ಮಾಡಲಿಕ್ಕೆ 10 ಲೀಟ್ರ್ ಹಾಲು ಕೊಡುವಂತಿರೋ ಹಸುವಿಗೆ ಇಂಜೆಕ್ಷನ್ ಕೊಟ್ಟು 20 ಲೀಟರ್ ಹಾಲು ಕೊಡುವ ಹಾಗೆ ಮಾಡ್ತಾರೆ. ಆ ಕೊಟ್ಟ ಔಷಧಿಯ ಪರಿಣಾಮ ಎಂಡ್ ಯೂಸರ್ ಯಾರು? ನಾವುಗಳೇ, ನಮ್ಮ ದೇಹಕ್ಕೆ ಹೋಗುತ್ತೆ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳು ಬಹಳ ಬೇಗ ಪ್ರಬುದ್ಧಿ ಆಗೋದು, ಅಥವಾ ಬಾಡಿನಲ್ಲಿ ಹೇರ್ಗಳು ಡೆವಲಪ್ ಆಗ್ತಾ ಇರೋದು, ಇದಕ್ಕೆಲ್ಲ ಕಾರಣ ಈ ಮಿಲ್ಕ್ ಪ್ರಾಡಕ್ಟಲ್ಲಿರುವಂತಹ ಹಾರ್ಮೋನ್ ಇಂಜೆಕ್ಷನ್ಗಳು. ಈವನ್ನು ನಾನ್ ವೆಜಿಟೇರಿಯನಲ್ಲೂ ಕೂಡ ಕೋಳಿಗಳಿಗೆ ಆ ಮೊಟ್ಟೆ ಇಡಲಿ ಅಂತಂದ್ಬಿಟ್ಟು ಬೇರೆ ಬೇರೆ ಇಂಜೆಕ್ಷನ್ಗಳನ್ನು ಕೊಡ್ತಾರೆ. ಈಲ್ಡ್ ಜಾಸ್ತಿ ಬರಲಿ ಅಂತಂದ್ಬಿಟ್ಟು ಕೆಲವೊಂದು ಹಾರ್ಮೋನಲ್ ಇಂಜೆಕ್ಷನ್ಗಳನ್ನ ಕೊಡ್ತಾರೆ ಅದಕ್ಕೆ. ಇವೆಲ್ಲ ಪರಿಣಾಮ ಏನಾಗ್ತಾ ಇದೆ, ಅದರ ಪ್ರಾಡಕ್ಟ್ಗಳನ್ನ ನಾವು ಏನು ಉಪಯೋಗಿಸ್ಕೋತಾ ಇದ್ದೀವಲ್ಲ, ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಹೋಗ್ತಾ ಇರುತ್ತೆ. ರುಚಿಯಾಗಿ ಘಮ ಇರುತ್ತೆ ನಾನ್ ವೆಜ್ ಊಟಗಳನ್ನು ತಿಂತಿರ್ತೀರ, ಆದರೆ ಅದರ ಒಳಗಡೆ ಇರುವಂತಹ ವಿಷಕಾರಕ ವಸ್ತುಗಳನ್ನು ನಾವು ಗಮನಿಸೋಕ್ಕೆ ಹೋಗೋದಿಲ್ಲ. ಜೊತೆಗೆ ಡ್ರಿಂಕ್ಸ್ಗಳು ಕೂಡ ಅಷ್ಟೇ. ಡ್ರಿಂಕ್ಸು ನಿಜ, ಆಲ್ಕೋಹಾಲ್ ಕೂಡ ಒಂದು ಥರದಲ್ಲಿ ಔಷಧಿನೇ. ಎಷ್ಟೋ ನಮ್ಮ ಪ್ರಾಪಂಚಿಕ ಮೆಡಿಸಿನ್ಗಳಲ್ಲಿ ಅರ್ಧಕ್ಕೆ ಅರ್ಧ ಔಷಧಿಗಳಿಗೆ ಪ್ಯೂರಿಫೈಡ್ ಆಲ್ಕೋಹಾಲ್ಗಳನ್ನು ಉಪಯೋಗಿಸ್ತಾರೆ. ಆದರೆ ಯಾವುದೇ ಕೂಡ ಒಂದು ಲಿಮಿಟಲ್ಲಿದ್ದಾಗ, ಅವಶ್ಯಕತೆ ಇದ್ದಾಗ ಮಾತ್ರ ಅದು ಔಷಧೀಯವಾಗಿ ಗುಣವಾಗುತ್ತೆ. ಅದೇ ನಾವು ಕಂಠಪೂರ್ತಿ ಕುಡಿದಾಗ ಏನಾಗುತ್ತೆ, ಅದು ಒಂದು ಸೂತ್ರದಲ್ಲಿ ಮಾಡಿಲ್ಲದೇ ಇರೋಂತಹ ಆಲ್ಕೋಹಾಲ್ಗಳಿರ್ಬೋದು, ಡ್ರಿಂಕ್ಸ್ಗಳಿರ್ಬೋದು ತೊಗೊಂಡಾಗ ನಮ್ಮ ದೇಹದ ಮೇಲೆ ಅದರ ಪರಿಣಾಮವನ್ನು ತೋರಿಸ್ತಾ ಹೋಗುತ್ತೆ. ಅದರ ಪರಿಣಾಮನೇ ಅಜೀರ್ಣ ಮತ್ತು ಗ್ಯಾಸ್ಟ್ರಿಯಾಟಿಕ್ಸ್. ನಾವೀಗ ಯಾವುದರಿಂದ ಆಗುತ್ತೆ, ಹೇಗೆ ಆಗುತ್ತೆ ಅಂತ ತಿಳ್ಕೊಂಡು ಆಹಾರದಲ್ಲೇ ನಾವು ಸರಿ ಮಾಡ್ಕೋಬಹುದಾ? ಕೆಲವು ಮಟ್ಟಿಗೆ ನಮ್ಮ ಆಹಾರದಲ್ಲೇ ನಾವು ಸರಿ ಮಾಡ್ಕೋಬಹುದು ಬಂದೇಳೆ. ಅದಕ್ಕೆ ಏನಂತಾರೆ, ಪ್ರೋಬಯಾಟಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಈಸ್ಟ್ ಥರ ಅಂತಹ ಕ್ರಿಮಿಗಳು ಅದಕ್ಕೆ ಸಾಮಾನ್ಯವಾಗಿ ಎಲ್ಲಿರುತ್ತೆ ಅಂದರೆ, ನಾವು ಮೊಸರಿನಲ್ಲಿ ಮನೆಯಲ್ಲಿ ಮಾಡುವ ಮೊಸರು ಅದರಲ್ಲೂ ಕೂಡ ಇರುತ್ತೆ. ಅದಕ್ಕಿಂತ ವಿಶೇಷವಾಗಿ ಯೋಗರ್ಟ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ. ಅದಕ್ಕೆ ಏನಿಲ್ಲ ವ್ಯತ್ಯಾಸ, ಮೊಸರು ಮನೆಯಲ್ಲೇ ಹಾಲಿಗೆ ಹೆಪ್ಪು ಹಾಕಿ ನಾವು ಮಾಡಿರ್ತೀವಿ, ಅದರಲ್ಲಿ ಕ್ಯಾಲ್ಸಿಯಮ್ ಇರುತ್ತೆ, ಇದರಲ್ಲಿ ಪೊಟ್ಯಾಸಿಯಮ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಯೋಗರ್ಟಲ್ಲಿ ಏನಾಗುತ್ತೆ, ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕಿ ಅದನ್ನು ಮಾಡಿರ್ತಾರೆ. ಆದರೂ ಕೂಡ ಅದು ನಮ್ಮ ದೇಹಕ್ಕೆ ಆ ಪ್ರೊಬಯಾಟಿಕ್ಸ್ ಒಂದು ಕಿಣ್ವಗಳನ್ನು ಉತ್ಪತ್ತಿ ಮಾಡೋದರಿಂದ ಎಷ್ಟೋ ಸಂದರ್ಭಗಳಲ್ಲಿ IBS ಅಂತ ನರಳುತ್ತಿರುವಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಿಣ್ವಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಈ ಪ್ರೋಬಯಾಟಿಕ್ಸ್ ಬಹಳ ಹೆಲ್ಪ್ ಮಾಡುತ್ತವೆ. ಹಾಗಾಗಿ ಪೂರ್ತಿ ಅಲ್ಲದಿದ್ದರೂ ಕೂಡ ವಾರದಲ್ಲಿ ಒಂದು 3 ದಿವಸನಾರು ಕೂಡ ಯೋಗರ್ಟ್ ಮೊಸರುಗಳನ್ನು ನೀವು ಉಪಯೋಗಿಸ್ತಾ ಇದ್ದಾಗ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ಈ ಗ್ಯಾಸ್ಟ್ರಿಯಾಟಿಸ್ ಆ್ಯಂಡ್ ಅಸಿಡಿಟಿ ತೊಂದರೆಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇಷ್ಟೆಲ್ಲ ಕರೆಕ್ಟು. ಹಾಗಾದರೆ ನಿಮ್ಮ ಮೆಡಿಟೇಷನ್ನಲ್ಲಿ ಏನಾದರೂ ಇದೆಯಾ? ಇದಕ್ಕೆ ಖಂಡಿತ ಇದೆ. ನಾವು ಎಕ್ಸ್ಪೆರಿಮೆಂಟ್ ಮಾಡಿರೋ ಪ್ರಕಾರ ಒಂದು ಮನುಷ್ಯನ ಟ್ರಾನ್ಸ್ಗೆ ಕಳಿಸಿದಾಗ, ಟ್ರಾನ್ಸ್ ಅಂದರೆ ಬೇರೆ ಇನ್ನೇನಲ್ಲ, ಒಂದು ವ್ಯಕ್ತಿಯನ್ನು ಒಂದು ಸಂಮೋಹನ ಸ್ಥಿತಿಗೆ ತೊಗೊಂಡು ಹೋಗ್ತೀವಿ ಬೇರೆ ಬೇರೆ ಟೆಕ್ನಿಕ್ಗಳಿಂದ ಮಾಡಿದಾಗ, ಆ ಮನುಷ್ಯನಿಗೆ ಆಲ್ಟರ್ ಸ್ಟೇಟ್ ಆಫ್ ಮೈಂಡಿಂದ, ಅಂದರೆ ಒಂದು ಬೇರೆಯ ವಿಭಿನ್ನ ತಂತ್ರಗಳನ್ನು ಉಪಯೋಗಿಸಿ ಆ ಮನುಷ್ಯನಿಗೆ ಆ ಒಂದು ಮಟ್ಟದಲ್ಲಿ ಅರ್ಧ ಹಿಪ್ನಾಟಿಕ್ ಸ್ಟೇಜಲ್ಲಿರುವಂತಹ ವ್ಯಕ್ತಿಗಳ ಕೈಯಲ್ಲಿ ನಾವು ಒಂದು ಸಜೆಷನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೆ ಹಿಪ್ನಾಟಿಕ್ ಸಜೆಷನ್ ಅಂತ ಹೇಳ್ಬೋದು. ನಮಗೆ ನಾವೇ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ಸಜೆಷನ್ ಅಂತ ಕೂಡ ಹೇಳ್ತೀವಿ. ನಾವು ಕೂಡ ಮಾಡ್ಕೋಬೋದು. ಅಲ್ಲಿ ಏನು ಹೇಳ್ಕೋಬೇಕು, ನನಗೆ ಗೊತ್ತಿಲ್ಲದೆ ಇದ್ದಂಗೆ ಜೀವನದಲ್ಲಿ ಯಾರೋ ನಮಗೆ ತೊಂದರೆ ಮಾಡಿದವ್ರನ್ನ ನಾನು ಶಾಪ ಹಾಕ್ತಾಯಿದ್ದೀನಿ, ಇನ್ನೊಬ್ಬರ ಬಗ್ಗೆ ನಾನು ಅಸೂಯೆ ಪಡ್ತಾಯಿದ್ದೀನಿ, ಇನ್ನೊಬ್ಬರ ಬಗ್ಗೆ ನಾನು ಸಂಕಟವನ್ನು ಪಡೆದಿದ್ದೀನಿ, ನನಗೆ ಗೊತ್ತಿಲ್ಲದೆ ಅದಕ್ಕೆ ಪ್ರತಿಕ್ರಿಯೆಗಳನ್ನು ನೀಡಿದ್ದೀನಿ. ಆ ವ್ಯಕ್ತಿ ನೋಡಿದ ತಕ್ಷಣವೇ ನನಗೆ ಮೈಯೆಲ್ಲ ಉರಿಯೋಂಗಾಗುತ್ತೆ. ಆ ಅತ್ತೆಯ ಮುಖ ನೋಡಿದ ತಕ್ಷಣವೇ ಮೈಯೆಲ್ಲ ಉರಿಯೋಂಗಾಗುತ್ತೆ. ಅತ್ತೆಗೆ ಸೊಸೆಯನ್ನು ನೋಡಿದ ತಕ್ಷಣ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಕೋಪದಲ್ಲಿ, ಹಾಳಾದವಳು ಇಂಥವಳು ಮನೆಗೆ ಬಂದಲ್ಲ ಅಂತಂದ್ಬಿಟ್ಟು. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ನಾವು ನೋಡ್ತಿರೋಂತಹ ಒಂದು ಘಟನೆ. ಅಣ್ಣ ತಮ್ಮ ಇರ್ಬೋದು, ತಂದೆ ತಾಯಿ ಇರ್ಬೋದು, ತಾಯಿ ಮಗ ಇರ್ಬೋದು, ತಾಯಿ ಮಗಳಿರ್ಬೋದು, ಅಕ್ಕ ತಂಗಿಯರಿರ್ಬೋದು. ಹಾಗಾಗಿ ಪ್ರತಿಯೊಬ್ಬ ಸಂಬಂಧಗಳಲ್ಲೂ ಕೂಡ ಇದು ಬರೀ ಅತ್ತೆ ಸೊಸೆಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಬಂಧುಗಳೇ. ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಬೇರೆಯವರ ತಪ್ಪುಗಳನ್ನು ಎತ್ತಾಡ್ತಾ ಇರ್ತೀವಿ. ಅವರು ನಮ್ಗೆ ಅನ್ಯಾಯ ಮಾಡಲ್ಲ ಅಂತ ಅದನ್ನೇ ಪದೇ ಪದೇ ನಾವು ಮನಸ್ಸಲ್ಲಿ ಹೇಳ್ತಾ ಇರ್ತೀವಿ.
ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಯಾವುದೋ ವ್ಯಕ್ತಿ ನಿಮಗೆ ಅನ್ಯಾಯ ಮಾಡಿರ್ತಾನೆ, ಆಯಿತು ಆಗೋಗಿರುತ್ತೆ. ಅದನ್ನು ಬೇರೆ ಥರ ಆಲೋಚನೆ ಮಾಡಿ, ಆ ವ್ಯಕ್ತಿ ನನಗೆ ಮೋಸ ಮಾಡಿದ ಅಂತ ಅನ್ನುವ ಬದಲು ನನ್ನ ಅಜಾಗರೂಕತೆಯಿಂದ ನಾನೇ ಮೋಸ ಹೋದೆ ಅಂದರೆ ಎಷ್ಟು ಬದಲಾವಣೆ ಇದೆ ಅಲ್ವಾ. ಹಾಗಾಗಿ ಆ ವ್ಯಕ್ತಿ ನೆನೆಸ್ಕೊಂಡಾಗೆಲ್ಲ ಕೋಪ ಮಾಡಿಕೊಂಡು BP ರೈಸ್ ಮಾಡಿಕೊಂಡು ಒದ್ದಾಡುವ ಬದಲು ಈ ಮೆಡಿಟೇಷನ್ ಸ್ಟೇಜ್ಗೆ ಹೋಗಿ ನಮಗೆ ನಾವೇ ಸೆಲ್ಫ್ ಸಜೆಷನ್ ಕೊಟ್ಕೊಂಡು ಆ ವ್ಯಕ್ತಿಯನ್ನು ನಾನು ಹಾಳಾಗೋಗಲಿ ಕ್ಷಮಿಸ್ಬಿಟ್ಟಿದ್ವಿ, ನಾನು ಎಲ್ಲೋ ಅವ್ನು ಚೆನ್ನಾಗಿರಲಿ, ಅವ್ನು ಚೆನ್ನಾಗಿದ್ದರೆ ಅವನು ನಮ್ಮ ಬಗ್ಗೆ ಶಾಪ ಹಾಕೋದು ತಪ್ಪುತ್ತೆ, ಅವ್ನು ನನಗೆ ತೊಂದರೆ ಕೊಡೋದು ಮುಂದೆನಾದ್ರು ಕಡಿಮೆ ಮಾಡ್ತಾನೆ, ನಮ್ಮ ಥರನೇ ಬೇರೆ ವ್ಯಕ್ತಿಗಳಿಗೆ ಅವನು ತೊಂದರೆ ಕೊಡೋದನ್ನು ಕಡಿಮೆ ಮಾಡಲಿ ಅಂತ ನೀವು ಮೆಡಿಟೇಷನ್ ಮಾಡಿದಾಗ ಕಾಸ್ಮಾಸ್ ಎನರ್ಜಿ ನೋಡ್ತಾ ಇರುತ್ತೆ. ಅದು ನಿಮಗೆ ಪ್ರಬಲವಾದಂತಹ ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿಯನ್ನು ಮೇಲಿಂದ ಕೊಡ್ತಾ ಹೋಗುತ್ತೆ. ಅದರ ಪರಿಣಾಮದಲ್ಲಿ ನಿಮ್ಮ ಯಾವುದೇ ಅಸಿಡಿಟಿ ಏನೇ ತೊಂದರೆ ಇದ್ದರೂ ಕೂಡ ನಿಮಿಷಾರ್ಧದಲ್ಲಿ ಔಷಧಿ ಇಲ್ಲದೇ ಗುಣ ಆಗುತ್ತೆ ಬಂಧುಗಳೇ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನಗೆ ಒಬ್ಬರು ಮೋಸ ಮಾಡಿದವ್ರನ್ನ ಹೊಗಳಬೇಡಿ, ಅವ್ರ ಮುಂದೆ ಹೋಗಿ ನೀವು ಅವ್ರನ್ನೇನು ಪ್ರೈಸ್ ಮಾಡಬೇಕಾಗಿಲ್ಲ. ಆದರೆ ನಿಮ್ಮ ಮನಸ್ಸಿಂದ ಆ ವ್ಯಕ್ತಿಯನ್ನು ಕಿತ್ತಾಕಿ. ನಿಮ್ಗೆ ಏನಾಗ್ತಿರುತ್ತೆ, ಪ್ರತಿ ಕ್ಷಣವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅವನಿಗಿಂತ ಮಾಡಿದವನು ಎಲ್ಲ ಆರಾಮಕ್ಕಿರ್ತಾನೆ. ನೀವು ಪ್ರತಿ ಕ್ಷಣ ಆ ವ್ಯಕ್ತಿಯನ್ನು ಜ್ಞಾಪಿಸ್ಕೊಂಡು ಉದ್ರೇಕರಾಗಿ ಆಗಿ ನೀವು ಪೇಷಂಟ್ಗಳಾಗ್ತಾ ಇರ್ತೀರ. ಅದರ ಪರಿಣಾಮವೇ ಈ ಅಜೀರ್ಣ ಮತ್ತು ಗ್ಯಾಸ್ಟ್ರೈಟಿಕ್ಸ್. ಎಷ್ಟೋ ಸಲ ಯಾವುದೇ ಔಷಧಿ ಮಾತ್ರೆಗಳಿಗೆ ಜಗ್ಗದಂತಹ ಈ ಕಾಯಿಲೆ ಕೇವಲ ಈ ಒಂದು ಮೆಡಿಟೇಷನ್ ಮಾಡಿದಾಗ 100ಕ್ಕೆ 80-90% ಗುಣ ಆಗಿದೆ ಬಂಧುಗಳೇ. ಕೇವಲ ಔಷಧಿನೇ ಯಾವಾಗಲೂ ಅಂತ್ಯವಲ್ಲ. ಅದನ್ನು ಹೇಳ್ತಾರೆ, ನಮ್ಮ ಮಾನಸಿಕ ಶಕ್ತಿ ಎಷ್ಟು ದೊಡ್ಡದು ಅಂತಂದರೆ ಅದರಿಂದ ಇದು ಒಂದು ಪರ್ವತವನ್ನೇ ಅಲ್ಲಾಡಿಸಬಹುದು. ಹಾಗಂಬಿಟ್ಟು ಒಂದು ಪರ್ವತನ ನಾವು ಅಲ್ಲಾಡ್ಸೋಕ್ಕಾಗಲ್ಲ. ಅದರ ಒಂದು ಅರ್ಥ ಏನು ಅಂದರೆ, ಪರ್ವತದಷ್ಟು ದೊಡ್ಡದಾದಂತಹ ತೊಂದರೆಗಳಿಗೆ ಪರಿಹಾರವನ್ನು ಕಂಡುಹಿಡಿದುಕೊಳ್ಳಬಹುದು. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವೇ ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ವ್ಯಕ್ತಿ ಎಲ್ಲ ಟೈಮಲ್ಲೂ ಗೈಡೆಡ್ ಮೆಡಿಟೇಷನ್ನು ಸಿಗೋದು ಕಷ್ಟ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ರಿಲ್ಯಾಕ್ಸ್ ಆಗಿ ಒಂದು ಕಾಟ್ ಮೇಲೆ ಮಲಕ್ಕೊಳ್ಳಿ. ಇದು ಮಲಕ್ಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಧ್ಯಾನ. ಕಣ್ಣು ಮುಚ್ಕೋತೀರ, ಮೂಗಲ್ಲಿ ಉಸಿರು ತೊಗೊಂಡು ಬಾಯಿಂದ ಉಸಿರು ಬಿಡ್ತೀರ. ನನ್ನ ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ನಾನು ಇದನ್ನು ಕರೆಕ್ಷನ್ ಮಾಡ್ತಾಯಿದ್ದೇನೆ. ಮೂಗಿಂದ ತೊಗೊಂಡು ಮೂಗಿಂದ ಉಸಿರು ಬಿಡುವುದು ಯೋಗದ ಒಂದು ಪ್ರಾಣಾಯಾಮ. ಇಲ್ಲಿ ನಾವು ಮಾಡ್ತಾ ಇರೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕ್ರಿಯೇಟಿವ್ ಮೆಡಿಟೇಷನ್, ಕ್ರಿಯಾತ್ಮಕ ಒಂದು ಧ್ಯಾನವಾದ್ದರಿಂದ ಮೂಗಿಂದ ಉಸಿರು ತೊಗೊಂಡು ಬಾಯಿಂದ ಉಸಿರು ಬಿಡ್ತೀರಾ. ಬಾಯಿಂದ ಒಟ್ಟು ಉಸಿರು ಬಿಟ್ಟಾಗ ಏನಾಗುತ್ತೆ, ಆ ಕ್ಷಣದಲ್ಲಿ ತಕ್ಷಣವೇ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಋಣಾತ್ಮಕ ಶಕ್ತಿಗಳು ಕೂಡ ನಿಮ್ಮ ದೇಹದಿಂದ ಹೊರಗಡೆ ಹೋಗ್ತಾ ಇದೆ. ಆ ರೀತಿ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಮಲಗಿದ್ದೀರಾ, ಇನ್ನು ನಿದ್ದೆ ಬಂದಿರೋದಿಲ್ಲ, ಮಲಗಕ್ಕಿಂತ ಒಂದು 10-15 ನಿಮಿಷ ಮುಂಚೆ ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸು ನಿಮಗೆ ಗೊತ್ತಿರುತ್ತೆ. ನೀವು ಯಾರಿಂದ ಮೋಸ ಹೋಗಿದ್ದೀರಾ ಅಥವಾ ನೀವು ಬೇರೆಯವರಿಗೆ ಯಾರಿಗೆ ಮೋಸ ಮಾಡಿದ್ದೀರಾ, ನಿಮಗಿಂತ ಬೇರೆ ಜಡ್ಜ್ ಯಾರೂ ಬೇಕಾಗಿಲ್ಲ. ಎಷ್ಟೋ ಜನಗಳ ಜೀವನದಲ್ಲಿ ತಾವು ಮಾಡಿರೋ ತಪ್ಪುಗಳು ಅವರ ಸಾವಿನ ಜೊತೆಗೆ ಅವರ ಹೃದಯದಲ್ಲೇ ಕಂಪ್ಲೀಟ್ ಒಂದು ಪರ್ಯಾವಸನ ಒಂದು ಹೊಂದಿ ಗೋರಿ ಕಟ್ಟಿಬಿಟ್ಟಿರ್ತಾರೆ. ಪ್ರಪಂಚಕ್ಕೆ ಗೊತ್ತೇ ಆಗೋದಿಲ್ಲ ಆ ವ್ಯಕ್ತಿ ಆತ ತಪ್ಪು ಮಾಡಿದಾನ ಇಲ್ವಾ ಅಂತಂದ್ಬಿಟ್ಟು. ಆದರೆ ಆ ವಿಷಯ ಆ ಮನುಷ್ಯನ ಆತ್ಮದಲ್ಲೇ ಇದ್ದು ಮುಂದಿನ ಜನ್ಮದಲ್ಲೂ ಕೂಡ ಆ ಮನುಷ್ಯನ ಕಾಡ್ತಾ ಇರುತ್ತೆ ಬಂಧುಗಳೇ. ಹಾಗಾಗಿ ಜನ್ಮಾಂತರಕ್ಕೆ ವರ್ಗಾವಣೆ ಆಗುವಂತಹ ಈ ಒಂದು ಮಾನಸಿಕ ಪರಿಕಲ್ಪನೆಯನ್ನು ಈ ಜನ್ಮದಲ್ಲೇ ನೀವು ಕಳ್ಕೊಳ್ಳಿ. ಆ ಒಂದು ಉದ್ದೇಶದಿಂದ ನೀವು ಈ ಮೆಡಿಟೇಷನ್ ಮಾಡುವಾಗ ಆರಾಮಾಗಿ ಮಲಕ್ಕೊಂಡು ನಿಮ್ಮ ಕಣ್ಣು ಮುಚ್ಕೊಂಡು ನಿಮಗೆ ಯಾರು ಶತ್ರುಗಳಿದ್ದಾರೆ ಅವ್ರಿಗೆಲ್ಲ ನಿಮಗೆ ಎಕ್ಸ್ಕ್ಯೂಸ್ ಕೊಡ್ತಾ ಹೋಯಿತು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಆ ತೊಂದರೆಗಳು ಆರಾಮಾಗಿ ಹೊರಟೋಗ್ಬಿಡುತ್ತೆ. ಎಷ್ಟು ಸಿಂಪಲ್ ನೋಡಿ. ಅಜೀರ್ಣಕ್ಕೆ ಪ್ರೊಬಯೋಟಿಕ್ಸ್ ತೊಗೋತೀರಾ, ಮೊಸರು, ಯೋಗರ್ಟು ಅಂಥವೆಲ್ಲ. ಜೊತೆಗೆ ಈ ರೀತಿ ಮೆಡಿಟೇಷನ್ಗಳು ಮಾಡ್ತಾ ಇದ್ದಾಗ ನಿಮ್ಮ ಹೊಟ್ಟೆ ಉರಿ, ಸಂಕಟ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆಯಿತು, ಇಷ್ಟೆಲ್ಲ ಕೇಳಿ ನಿಮಗೆ ಬೇಸರ ಆಗಿದೆ ಅಲ್ವಾ? ಒಂದೇ ಒಂದು ಫುಡ್ ಐಟಮ್ ಬಗ್ಗೆ ನಿಮ್ಗೆ ಹೇಳ್ತಾ ಇರ್ತೀನಿ. ಏನು ಅಂತಂದರೆ, ಒಲೆಯ ಹಚ್ಚದೆ ಮಾಡೋವಂಥದ್ದು. ಈರುಳ್ಳಿ, ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಉಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪನ್ನು ಹಾಕಿ. ಯಾವಾಗ ಇದರಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಇರೋದ್ರಿಂದ ನಿಮಗೆ ಹೀಟ್ ಆಗೋದಿಲ್ಲ, ತಂಪಿರುತ್ತೆ. ಹಾಗಾಗಿ ಹಸಿ ಮೆಣಸಿನಕಾಯನ್ನು ಇದಕ್ಕೆ ಉಪಯೋಗಿಸ್ಕೋಬೋದು. ಮೆಣಸಿನಕಾಳು ರುಚಿ ಕೊಡೋದಿಲ್ಲ. ಈರುಳ್ಳಿ, ಟೊಮೆಟೊ, ಹಸಿ ಮೆಣಸಿನಕಾಯಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿದಾಗ ಬೇಕಾದ್ರೆ ಅರ್ಧ ಸ್ಪೂನು ಅರಿಶಿನ ಹಾಕಬಹುದು. ಬೇಕಾದರೆ ಅದು ಈರುಳ್ಳಿನಲ್ಲಿರುವಂತಹ ಯಾವುದೋ ನೆಗೆಟಿವ್ ಎನರ್ಜಿ ಇದ್ದರೆ ಕೂಡ ಅದನ್ನು ತೆಗೆದುಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚಪಾತಿ, ರೊಟ್ಟಿ ಯಾವುದಕ್ಕೆ ಆಗಲಿ ಜೊತೆಯಾಗಿ ತಿಂದಾಗ
ಸಾತ್ವಭರಿತ ಲೈಫ್ ಎನರ್ಜಿ ತುಂಬಿರುವಂತಹ ರಸಕವಳ ನಿಮ್ಮದಾಗತ್ತೆ ಬಂಧುಗಳೇ. ಹಾಗಾಗಿ ಎಂತಹ ಅಸಿಡಿಟಿ ಇರಲಿ, ಇದು ತುಂಬ ಸಿದ್ಧೌಷಧ. ಹಸಿಯ ಈರುಳ್ಳಿ, ಹಸಿಯ ಟೊಮೆಟೊ, ಹಸಿಯ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆ ಹಾಕಬೇಕಾಗಿಲ್ಲ, ಒಲೆ ಹಚ್ಚಬೇಕಾಗಿಲ್ಲ, ಎಣ್ಣೆ ಸೇರಿಸ್ಬೇಕಾಗಿಲ್ಲ, ತುಪ್ಪ ಹಾಕಬೇಕಾಗಿಲ್ಲ. ಒಂದು ಸತಿ ನೀವು ಇದನ್ನು ರುಚಿ ಕಂಡುಕೊಂಡ್ರೆ ಖಂಡಿತ ನೀವು ಬಿಡೋದಿಲ್ಲ. ಪ್ರತಿ ವಾರದಲ್ಲೂ ಕೂಡ 3-4 ಸಲ ಇದನ್ನು ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಮನಸ್ಸನ್ನು ಅಲ್ಲಿಂದ ಇಲ್ಲಿಗೆ ತಂದಿದ್ದೇನೆ. ಈಗ ಮುಂದಿನ ಕೆಲಸ ಮಾಡೋದು ನಿಮಗೆ ಬಿಟ್ಟಿದ್ದು. ಈ ವಿಡಿಯೋವನ್ನು ಪದೇ ಪದೇ ಕೇಳಿದಾಗ ನಿಮಗೆ ಏನು ಮಾಡಬೇಕು, ಅಜೀರ್ಣ ಮತ್ತು ಗ್ಯಾಸ್ಟ್ರೈಟಿಕ್ಸ್ ಅಂತ ವಿಷಯ ಗೊತ್ತಾಗ್ತಿರುತ್ತೆ.